ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಡಿಫರೆನ್ಷಿಯಬಿಲಿಟಿ 1 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ನ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಓಕೆ, ಆಲ್ರೆಡಿ ನಾನು ಮ್ಯಾಟ್ರಿಸಸ್ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್ ಸೊಲ್ಯೂಷನ್ಸ್ ಅಪ್ಲೋಡ್ ಮಾಡಿದ್ದೇನೆ. ಅದು ಪ್ಲೇ ಲಿಸ್ಟ್ ಇರುತ್ತೆ. ನೀವು ಪ್ಲೇ ಲಿಸ್ಟಲ್ಲಿ ಹೋಗಿ ಮ್ಯಾಟ್ರಿಸಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಟೈಟಲ್ ಇರುತ್ತೆ. ಅದರಲ್ಲಿ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್ ಸೊಲ್ಯೂಷನ್ಸ್ ಇರುತ್ತೆ, ನೋಡಿ. ಓಕೆ, ಯಾರು ನೋಡಿಲ್ಲ ನೋಡಿ. ಓಕೆ, ಈ ವಿಡಿಯೋದಲ್ಲಿ ನಾವು 1 ಮಾರ್ಕ್ ಕ್ವಶನ್ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ನಾನು ಡಿಫರೆನ್ಷಿಯಬಿಲಿಟಿ 5 ಮಾರ್ಕ್ಸ್ ಕ್ವಶನ್ಸ್ ಅಂಡ್ ಕಂಟಿನ್ಯೂಟಿ 5 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್ ಇಂಟಿಗ್ರೇಷನ್ ಎಲ್ಲ ವಿಡಿಯೋಸ್ ನಾನು ನೆಕ್ಸ್ಟ್ ವಿಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಫಂಕ್ಷನ್ಸ್ ಇದರೆಲ್ಲ. ಓಕೆ, ಇಲ್ಲಿ ಫಸ್ಟ್ ನೋಡಿ 1 ಮಾರ್ಕ್ ಕ್ವಶನ್ಸ್. ಇದರಲ್ಲಿ ಟೋಟಲ್ 24 ಕ್ವಶನ್ಸ್ ಇದೆ. ಈ ಎಲ್ಲ 24 ಕ್ವಶನ್ಸ್ ಈ ಒಂದು ವಿಡಿಯೋದಲ್ಲೇ ಡಿಸ್ಕಸ್ ಮಾಡ್ತೀನಿ. ಓಕೆ, ಯಾರು ಸ್ಕಿಪ್ ಮಾಡಬೇಡಿ. ಓಕೆ, ನಾನು ಡೀಟೇಲ್ ಆಗಿ ಪ್ರತಿಯೊಂದು ಕ್ವಶನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಕ್ವಶನ್ ನೋಡಿ, ಫೈಂಡ್ ದ ಡೆರಿವೇಟಿವ್ ಆಫ್ y is equal to tan 2x plus 3 ಅಂತ ಕೇಳಿದಾನೆ. ಓಕೆ, ಫಸ್ಟ್ ಕ್ವಶನ್ y is equal to tan 2x plus 3. ನಮಗೆ ಡಿಫರೆನ್ಷಿಯೇಷನ್ ಆಫ್ tan x ಫಾರ್ಮುಲಾ ಗೊತ್ತಿದೆ. tan x ಫಾರ್ಮುಲಾ ಏನು? secant ಸ್ಕ್ವೇರ್ x. ಓಕೆ, ನಿಮ್ಗೆ ಏನು ಡಿಫರೆನ್ಷಿಯೇಷನ್ 1 ಮಾರ್ಕ್ ಕ್ವಶನ್ ಕೇಳ್ತಾನೋ ಅದು ಬೇಸ್ಡ್ ಆನ್ ನಿಮಗೆ ಪ್ರಾಬ್ಲಮ್ಸ್ ಮೇಲೆನೇ ಇರುತ್ತೆ. ಓಕೆ, ಬೇಸ್ಡ್ ಆನ್ ಫಾರ್ಮುಲಾಸ್ ಮೇಲೆನೇ ಇರುತ್ತೆ. ಫಾರ್ಮುಲಾಸ್ ನಿಮಗೆ ಡಿಫರೆನ್ಷಿಯೇಷನ್ ಫಾರ್ಮುಲಾ ಚೆನ್ನಾಗಿ ಗೊತ್ತಿದ್ರೆ ಇದನ್ನ ಈಸಿಯಾಗಿ ನೀವು ಸಾಲ್ವ್ ಮಾಡ್ತೀರಾ. ಓಕೆ, ಫಾರ್ಮುಲಾಸ್ ಗೊತ್ತಿದ್ರೆ ನಿಮಗೆ ಚೈನ್ ರೂಲು, ಪ್ರಾಡಕ್ಟ್ ರೂಲು ಇದ್ರ ಮೇಲೆನೇ ಇರುತ್ತೆ ಪ್ರಾಬ್ಲಮ್. 1 ಮಾರ್ಕ್ ಕ್ವಶನ್ ಪ್ರಾಬ್ಲಮ್ಸ್ ಎಲ್ಲ. ಓಕೆ, ಚೈನ್ ರೂಲು, ಪ್ರಾಡಕ್ಟ್ ರೂಲ್ ನಿಮ್ಗೆ ಚೆನ್ನಾಗಿ ಗೊತ್ತಿದ್ರೆ ಈ ಪ್ರಾಬ್ಲಮ್ ತುಂಬಾ ಸಿಂಪಲ್ ಆಗಿ ನೀವು ಸಾಲ್ವ್ ಮಾಡ್ತೀರಾ. ಓಕೆ, ಇಲ್ಲಿ ಇದನ್ನ ಡಿಫರೆನ್ಷಿಯೇಷನ್ ಮಾಡಿ. dy by dx is equal to, ಓಕೆ, x ಹತ್ರ ಏನಿದೆ ಇಲ್ಲಿ 2x plus 3 ಇದೆ ನಿಮಗೆ. ಓಕೆ, 2x plus 3 ಇದೆ. ಇಲ್ಲಿ ಏನ್ ಮಾಡ್ತೀರಾ ನೀವು ಇವಾಗ secant ಸ್ಕ್ವೇರ್ ಇಂಟು x ಹತ್ರ ಏನಿದೆ ನಿಮಗೆ 2x plus 3 ಇದೆ. ಓಕೆ, ಮತ್ತೆ ಇಲ್ಲಿ ಚೈನ್ ರೂಲ್ ಅಪ್ಲೈ ಮಾಡಬೇಕಾಗುತ್ತೆ. ಇದರದ್ದು ಡಿಫರೆನ್ಷಿಯೇಷನ್ ಮಾಡಬೇಕು. ಡಿಫರೆನ್ಷಿಯೇಷನ್ ಆಫ್ 2x plus 3 ಏನಾಗುತ್ತೆ? ಫಸ್ಟ್ ಡಿಫರೆನ್ಷಿಯೇಷನ್ ಆಫ್ 2x ಏನು 2 ಪ್ಲಸ್ ಡಿಫರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ ಏನು 0. ದೆನ್ 2 ಇಂಟು secant ಸ್ಕ್ವೇರ್ 2x plus 3. ಇದು ನಮಗೆ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ. dy by dx. ಸಿಮಿಲರ್ಲಿ ಸೆಕೆಂಡ್ ಕ್ವಶನ್ ನೋಡಿ. ಇಫ್ y is equal to sin x square plus 5 ಎಂದಿದ್ದಾರೆ, ಫೈಂಡ್ dy by dx. ಇದನ್ನ ಏನ್ ಮಾಡ್ತೀರಾ? ನನಗೆ ಡಿಫರೆನ್ಷಿಯೇಷನ್ ಆಫ್ sin x ಗೊತ್ತಿದೆ. ಡಿಫರೆನ್ಷಿಯೇಷನ್ ಆಫ್ sin x ಏನು? cos x. ಓಕೆ, x ಹತ್ರ ಏನಿದೆ ನಮಗೆ ಇಲ್ಲಿ x square plus 5 ಇದೆ. ಇಲ್ಲಿ ಚೈನ್ ರೂಲ್ ಮಾಡಬೇಕು. dy by dx is equal to cos into x plus ಅಲ್ಲಿ ಏನಿದೆ ನಮಗೆ x square plus 5. ಓಕೆ, ಇಲ್ಲಿ ಚೈನ್ ರೂಲ್ ಅಪ್ಲೈ ಮಾಡಿ ಇಂಟು ಡಿಫರೆನ್ಷಿಯೇಷನ್ ಆಫ್ x square plus 5. ಡಿಫರೆನ್ಷಿಯೇಷನ್ ಆಫ್ x square ಏನು 2x ಪ್ಲಸ್ ಡಿಫರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ ಏನು 0. ಓಕೆ, ನಮ್ಗೆ ಫೈನಲ್ ಆಗಿ 2x ಇಂಟು cos x square plus 5 ಆಗುತ್ತೆ. ಇದು ಇಂಟು ಇದು ಪ್ರಾಡಕ್ಟ್. ಮತ್ತೆ ಇದು ಮಾಡ್ಕೊಂಡಿದೆ. ಓಕೆ, ಇಷ್ಟು ಸೆಕೆಂಡ್ ಕ್ವಶನ್. ಥರ್ಡ್ ಕ್ವಶನ್ ನೋಡಿ. ಓಕೆ, ಥರ್ಡ್ ಕ್ವಶನ್ ಏನಿದೆ ನಮಗೆ y is equal to cos of sin x ಇದೆ. ಓಕೆ, ನಮಗೆ ಡಿಫರೆನ್ಷಿಯೇಷನ್ ಆಫ್ cos x ಗೊತ್ತಿದೆ ಏನು ಮೈನಸ್ sin x. ಓಕೆ, ಇಲ್ಲಿ x ಹತ್ರ ಏನಿದೆ sin x ಇದೆ. ಓಕೆ, ಇವಾಗ dy by dx is equal to ಮೈನಸ್ sin ಇಂಟು ಡಿಫರೆನ್ಷಿಯೇಷನ್ ಆಫ್ cos of sin x ಏನು ಮೈನಸ್ sin ಆಫ್ x ಹತ್ರ ಏನಿದೆ sin x ಇದೆ. ಇಲ್ಲಿ ರಿಪ್ಲೇಸ್ ಮಾಡಿ sin x ಆಗುತ್ತೆ. ಓಕೆ, ಇಂಟು ಮತ್ತೆ ಚೈನ್ ರೂಲ್. ಇದರ ಡಿಫರೆನ್ಷಿಯೇಷನ್ ಆಫ್ sin x ಏನು ನಮಗೆ cos x. ಓಕೆ, ಇದು ನಮಗೆ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ. ಮೈನಸ್ cos x sin ಆಫ್ sin x. ದಿಸ್ ಇಸ್ ಅವರ್ ರಿಕ್ವೈರ್ಡ್ ಆನ್ಸರ್. ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡಿ. ಫೋರ್ತ್ ಕ್ವಶನ್ ಏನಿದೆ? y is equal to sin ಆಫ್ ax plus b ಇದೆ. ಓಕೆ, ಡಿಫರೆನ್ಷಿಯೇಷನ್ dy by dx. ಡಿಫರೆನ್ಷಿಯೇಷನ್ ಆಫ್ sin x ಏನು cos x. x ಹತ್ರ ಏನಿದೆ ax plus b. ಮತ್ತೆ ಚೈನ್ ರೂಲ್ ಡಿಫರೆನ್ಷಿಯೇಷನ್ ಆಫ್ ax plus b. ಡಿಫರೆನ್ಷಿಯೇಷನ್ ಆಫ್ ax ಏನು a ಪ್ಲಸ್ ಡಿಫರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ ಏನು 0. ನಮ್ಗೆ ಏನು ಆನ್ಸರ್ ಬಂತು? a ಇಂಟು ಕಾಸ್ ಆಫ್ ax plus b. ಓಕೆ, ಇದು ಗೊತ್ತಾಯಿದಲ್ಲ. ಇದನ್ನ ಈಗ ಸಿಂಪ್ಲಿಫೈ ಮಾಡಬೇಕು. ನೆಕ್ಸ್ಟ್ ಫಿಫ್ತ್ ಪ್ರಾಬ್ಲಮ್ ನೋಡಿ. y is equal to cos root x ಇದೆ. ಓಕೆ, dy by dx is equal to ಡಿಫರೆನ್ಷಿಯೇಷನ್ ಆಫ್ cos x ಏನು ಮೈನಸ್
ಎಕ್ಸ್ ಹತ್ರ ಏನಿದೆ ರೂಟ್ ಎಕ್ಸ್, ಮತ್ತೆ ಚೈನ್ ರೂಲ್ ಅಪ್ಲೈ ಮಾಡಿ. ರೂಟ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು 1/2 ರೂಟ್ ಎಕ್ಸ್. ಇದು ಆನ್ಸರ್ ಆಗುತ್ತೆ ನಮಗೆ. ಸಿಮಿಲರ್ಲಿ ಸಿಕ್ಸ್ತ್ ಕ್ವಶನ್ ಏನಿದೆ, y is equal to cos 1 minus x ಇದೆ. ಓಕೆ, dy by dx ಡಿಫ್ರೆನ್ಸಿಯೇಷನ್ ಆಫ್ cos x ಏನು ಮೈನಸ್ ಸೈನ್ ಇಂಟು ಎಕ್ಸ್ ಹತ್ರ ಏನಿದೆ 1 minus x ಇದೆ. ಚೈನ್ ರೂಲ್ ಅಪ್ಲೈ ಮಾಡಿ. ಡಿಫ್ರೆನ್ಸಿಯೇಷನ್ ಆಫ್ 1 minus x ಏನಾಗುತ್ತೆ ನಮಗೆ, ಡಿಫ್ರೆನ್ಸಿಯೇಷನ್ ಆಫ್ 1 ಎಷ್ಟು 0 ಮೈನಸ್ ಡಿಫ್ರೆನ್ಸಿಯೇಷನ್ ಆಫ್ x ಏನು 1. ನಮ್ಗೆ ಆನ್ಸರ್ ಏನು ಬಂತು, ಮೈನಸ್ ಇಂಟು ಮೈನಸ್ ಪ್ಲಸ್ ಸೈನ್ ಆಫ್ 1 minus x ಆನ್ಸರ್ ಆಗುತ್ತೆ. ಓಕೆ, ಗೊತ್ತಾಯ್ತಲ್ಲ. ಇವಾಗ ಸೆವೆಂತ್ ಪ್ರಾಬ್ಲಮ್ ನೋಡಿ. ಸೆವೆಂತ್ ಪ್ರಾಬ್ಲಮ್ ಏನು, y is equal to log of sin x ಇದೆ. ಓಕೆ, ನಮಗೆ ಡಿಫ್ರೆನ್ಸಿಯೇಷನ್ ಆಫ್ log x ಏನು ನಮಗೆ 1/x, x ಹತ್ರ ಏನಿದೆ sin x ಇದೆ. ಓಕೆ, dy by dx is equal to 1/x ಹತ್ರ ಏನಿದೆ sin x. ಇವಾಗ ಚೈನ್ ರೂಲ್ ಮತ್ತೆ ಡಿಫ್ರೆನ್ಸಿಯೇಷನ್ ಆಫ್ sin x ಏನು cos x. ಓಕೆ, cos x by sin x ಏನು cot x. ಓಕೆ, ಇದು ನಮಗೆ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಏತ್ ಪ್ರಾಬ್ಲಮ್ ಏನಿದೆ ನಮಗೆ, ಫೈಂಡ್ dy by dx if x minus y is equal to pi. x minus y is equal to pi ಎಂದಿದ್ದಾನೆ. ಡಿಫ್ರೆನ್ಸಿಯೇಷನ್ ಆನ್ ಬೋತ್ ಸೈಡ್ ಮಾಡಿ. ಫಸ್ಟ್ ಡಿಫ್ರೆನ್ಸಿಯೇಷನ್ ಆಫ್ x ಏನು 1 ಮೈನಸ್ dy by dx ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ ಎಷ್ಟು 0. dy by dx ಏನು ಬರುತ್ತೆ ನಮಗೆ 1. ಓಕೆ, ಇದು ನಮಗೆ ಸಿಂಪಲ್ ಇದು ಬರುತ್ತೆ. ಇದು ಗೊತ್ತಾಯ್ತಲ್ಲ, ಇದನ್ನ ಹೆಂಗೆ ಸಿಂಪ್ಲಿಫೈ ಮಾಡ್ಬೇಕಂತ. ನೆಕ್ಸ್ಟ್ ನೈನ್ತ್ ಪ್ರಾಬ್ಲಮ್ ನೋಡಿ. ನೈನ್ತ್ ಪ್ರಾಬ್ಲಮ್ ಏನಿದೆ ನಮಗೆ, y is equal to e power of minus x. ಓಕೆ, ನಮಗೆ ಡಿಫ್ರೆನ್ಸಿಯೇಷನ್ ಆಫ್ e power of x ಗೊತ್ತಿದೆ. ಏನು e power of x. ಓಕೆ, dy by dx is equal to e power of ಡಿಫ್ರೆನ್ಸಿಯೇಷನ್ ಆಫ್ e power of x e power of x. x ಹತ್ರ ಏನಿದೆ ಇಲ್ಲಿ ನಮಗೆ ಮೈನಸ್ ಎಕ್ಸ್ ಇದೆ. ಓಕೆ, ಮೈನಸ್ ಎಕ್ಸ್ ಇಂಟು ಚೈನ್ ರೂಲ್. ಇವಾಗ ಮತ್ತೆ ಡಿಫ್ರೆನ್ಸಿಯೇಷನ್ ಆಫ್ ಮೈನಸ್ ಎಕ್ಸ್ ಏನು, ಡಿಫ್ರೆನ್ಸಿಯೇಷನ್ ಆಫ್ ಮೈನಸ್ ಎಕ್ಸ್ ಮೈನಸ್ 1 ಮೈನಸ್ e power of minus x. ಇದು ನಮಗೆ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 10th ಪ್ರಾಬ್ಲಮ್ ನೋಡಿ. ಓಕೆ, y is equal to sin of log x ಇದೆ. ಓಕೆ, ಡಿಫ್ರೆನ್ಸಿಯೇಷನ್ ಆಫ್ sin x ಏನು cos x. ಕಾಸ್ ಆಫ್ x ಹತ್ರ ಏನಿದೆ log x ಇದೆ. ಮತ್ತೆ ಚೈನ್ ರೂಲ್ ಡಿಫ್ರೆನ್ಸಿಯೇಷನ್ ಆಫ್ log x ಏನು 1/x. ಓಕೆ, ನೆಕ್ಸ್ಟ್ 11th ಪ್ರಾಬ್ಲಮ್ ಏನಿದೆ, y is equal to cos inverse e power of x ಇದೆ. ಓಕೆ, ಡಿಫ್ರೆನ್ಸಿಯೇಷನ್ ಆಫ್ cos inverse ಆಫ್ x ಏನು ನಮಗೆ ಮೈನಸ್ 1/√1 minus x ಸ್ಕ್ವೇರ್ ಫಾರ್ಮುಲಾ. ಇವಾಗ dy by dx ಏನಾಗುತ್ತೆ ನಮಗೆ, dy by dx is equal to minus 1/√1 minus x ಹತ್ರ ಏನಿದೆ e power of x ಇದೆ. e power of x whole square that is equal to minus 1/√1 minus e power of 2x ಆಗುತ್ತೆ. e power of 2x ಇದು ನಮಗೆ ಆನ್ಸರ್ ಆಗುತ್ತೆ. ಓಕೆ, ಇದು ಗೊತ್ತಾಯ್ತಲ್ಲ. ಇವಾಗ 12th ಪ್ರಾಬ್ಲಮ್ ನೋಡಿ. 12th ಪ್ರಾಬ್ಲಮ್ ಏನಿದೆ, y is equal to e power of cos x. y is equal to e power of cos x. Okay, dy by dx is equal to e power of x, e power of cos x into chain rule. Differentiation of cos x ಏನು minus sin x. ಇದು ಆನ್ಸರ್ ನಮಗೆ. ಇನ್ನು 13th ಪ್ರಾಬ್ಲಮ್, y is equal to e power of sin inverse of x. ಓಕೆ, ಡಿಫ್ರೆನ್ಸಿಯೇಷನ್ ಮಾಡಿ. dy by dx ಡಿಫ್ರೆನ್ಸಿಯೇಷನ್ ಆಫ್ e power of x ಏನು e power of x ಹತ್ರ ಏನಿದೆ sin inverse of x ಇದೆ ಇಂಟು ಡಿಫ್ರೆನ್ಸಿಯೇಷನ್ ಆಫ್ sin inverse of x ಚೈನ್ ರೂಲ್ ಇಲ್ಲಿ ಡಿಫ್ರೆನ್ಸಿಯೇಷನ್ ಆಫ್ sin inverse of x ಏನು 1/√1 minus x ಸ್ಕ್ವೇರ್. ಓಕೆ, ಇವಾಗ 14th ಪ್ರಾಬ್ಲಮ್, y is equal to e power of x cube. ಓಕೆ, dy by dx ಡಿಫ್ರೆನ್ಸಿಯೇಷನ್ ಆಫ್ e power of x ಏನು e power of x ಕ್ಯೂಬ್. x ಹತ್ರ x ಕ್ಯೂಬ್ ಇದೆ. ಇವಾಗ ಚೈನ್ ರೂಲ್ x ಕ್ಯೂಬ್ ಡಿಫ್ರೆನ್ಸಿಯೇಷನ್ ಏನು 3x ಸ್ಕ್ವೇರ್. ಓಕೆ, ಇದು ಗೊತ್ತಾಯ್ತಲ್ಲ. ಇವಾಗ ಸಿಮಿಲರ್ಲಿ 15th ಪ್ರಾಬ್ಲಮ್ ನೋಡಿ. y is equal to log x. ಓಕೆ, ಡಿಫ್ರೆನ್ಸಿಯೇಷನ್ ಆಫ್ log x ಏನು 1/x ಹತ್ರ ಏನಿದೆ log x ಇದೆ ಇಂಟು ಡಿಫ್ರೆನ್ಸಿಯೇಷನ್ log x ಏನು 1/x ಚೈನ್ ರೂಲ್. ಓಕೆ, 16th ಪ್ರಾಬ್ಲಮ್ ನೋಡಿ. y is equal to x cube plus tan x
ಓಕೆ, ಡಿಫ್ರೆನ್ಸಿಯೇಷನ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? dy by dx x cube plus dy dx of tan x. Okay, differentiation of x cube ಏನು 3x square, because ಇಲ್ಲಿ ಪವರ್ ರೂಲ್ ಅಪ್ಲೈ ಮಾಡ್ತಿದ್ದೀವಿ. ಪವರ್ ರೂಲ್ ಏನು ನಮಗೆ dy by dx of ಇಲ್ಲಿ ಬರುತ್ತೆ differentiation of x power of n, power rule ಇದು n into x power of n minus 1. okay, this is the power rule. ನೆನಪಿರಲಿ. ಇಲ್ಲಿ n ಹತ್ರ ಏನಿದೆ? 3 ಇದೆ. 3x square plus differentiation of tan x ಏನು secant square x. okay, ಇದು ಗೊತ್ತಾಯ್ತಲ್ಲ. ಇವಾಗ 17th ಪ್ರಾಬ್ಲಮ್ ನೋಡಿ. 17th ಪ್ರಾಬ್ಲಮ್, y is equal to x square plus 3x plus 2 dy by dx is equal to dy dx of x square plus 3 constant ಆಚೆ ಇಟ್ಕೊಳ್ಳಿ, dy dx of x plus dy dx of 2. ಓಕೆ, ಇಲ್ಲಿ n ಹತ್ರ ಏನಿದೆ? 2 ಇದೆ. 2 into x ಬರುತ್ತೆ ಪ್ಲಸ್ 3 into ಡಿಫ್ರೆನ್ಸಿಯೇಷನ್ x ಏನು 1. ಓಕೆ, n ಹತ್ರ ಏನು 1 ಇದೆ. 1 into x ಪವರ್ 1 minus 1 ಎಷ್ಟು? 0 ಆಗುತ್ತೆ. 1 ಪವರ್ x ಪವರ್ 0, x ಪವರ್ 0 ವ್ಯಾಲ್ಯೂ ಎಷ್ಟು? 1 ಓನ್ಲಿ. ಓಕೆ, ಹೀಗೆ ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ ಏನು 0, 2x ಪ್ಲಸ್ 3. ಇದು ನಮ್ಗೆ ಆನ್ಸರ್ ಬರುತ್ತೆ. ಇವಾಗ 18th ಪ್ರಾಬ್ಲಮ್ ನೋಡಿ. y is equal to x power of 20. ಓಕೆ, dy by dx is equal to n ಹತ್ರ ಏನಿದೆ? 20. 20 into x power of 19 ಬರುತ್ತೆ. 20 minus 1 19. ಓಕೆ, ಇವಾಗ ಇದು ಗೊತ್ತಾಯ್ತಲ್ಲ. ಇವಾಗ 19th ಪ್ರಾಬ್ಲಮ್ ನೋಡಿ. y is equal to x into cos x ಇದೆ. dy by dx ಇಲ್ಲಿ ಚೇಂಜ್, ಇಲ್ಲಿ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿ. ಓಕೆ, ಇದನ್ನ ಫಸ್ಟ್ ಫಂಕ್ಷನ್ ಅನ್ಕೊಂತೀನಿ ನಾನು, ಇದನ್ನ ಸೆಕೆಂಡ್ ಫಂಕ್ಷನ್. ಡಿಫ್ರೆನ್ಸಿಯೇಷನ್ ಆಫ್ uv. ಓಕೆ, ಫಸ್ಟ್ ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಮಾಡಿ, ಮತ್ತೆ ಸೆಕೆಂಡ್ ಫಂಕ್ಷನ್ ಆಸ್ ಇಟ್ ಈಸ್ ಹಂಗೆ ಇಟ್ಕೊಳ್ಳಿ. ನೆಕ್ಸ್ಟ್ ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್ ಇಟ್ಕೊಳ್ಳಿ, ಡಿಫ್ರೆನ್ಸಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮಾಡಿ, ಈಗ ಮಾಡಿ. ಓಕೆ, ಇದು ಗೊತ್ತಾಯ್ತಲ್ಲ. ಇವಾಗ dy by dx is equal to ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಏನು 1, ಸೆಕೆಂಡ್ ಫಂಕ್ಷನ್ ಆಸ್ ಇಟ್ ಈಸ್ ಪ್ಲಸ್ ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್ ಡಿಫ್ರೆನ್ಸಿಯೇಷನ್ ಆಫ್ cos x ಏನು minus sin x, that is equal to cos x minus x into sin x. ಇದು ಆನ್ಸರ್ ಆಗುತ್ತೆ. ಗೊತ್ತಾಯ್ತಲ್ಲ ಇದು. ಇವಾಗ 20th ಪ್ರಾಬ್ಲಮ್ ನೋಡಿ. y is equal to log x. ಡಿಫ್ರೆನ್ಸಿಯೇಷನ್ ಆಫ್ log x ಏನು 1 by x, ಡೈರೆಕ್ಟ್ ಫಾರ್ಮುಲಾ. ಮತ್ತೆ 21, y is equal to tan inverse of x. ಡಿಫ್ರೆನ್ಸಿಯೇಷನ್ ಆಫ್ tan inverse of x ಏನು 1 by 1 plus x square. ಇದು ಡೈರೆಕ್ಟ್ ಫಾರ್ಮುಲಾ ನಿಮಗೆ. ನೆಕ್ಸ್ಟ್ 22, y is equal to sin log x. ಓಕೆ, dy by dx is equal to ಡಿಫ್ರೆನ್ಸಿಯೇಷನ್ ಆಫ್ sin x ಏನು cos of x ಹತ್ರ ಏನಿದೆ? log x ಇದೆ. ಓಕೆ, ಇಂಟು ಚೈನ್ ರೂಲ್, ಡಿಫ್ರೆನ್ಸಿಯೇಷನ್ ಆಫ್ log x ಏನು 1 by x. ಓಕೆ, ಇವಾಗ 23rd ಪ್ರಾಬ್ಲಮ್ ನೋಡಿ. ಇಫ್ y is equal to e power of log x ಕೊಟ್ಟಿದ್ದಾನೆ, then prove that dy by dx is equal to 1 ಅಂತ ಪ್ರೂವ್ ಮಾಡಬೇಕು. ಓಕೆ, dy by dx is equal to ಡಿಫ್ರೆನ್ಸಿಯೇಷನ್ ಆಫ್ e power of x ಏನು? e power of x ಹತ್ರ ಏನಿದೆ? log x ಇದೆ. ಮತ್ತೆ ಚೈನ್ ರೂಲ್, ಡಿಫ್ರೆನ್ಸಿಯೇಷನ್ log x ಏನು 1 by x. ಓಕೆ, ಅರ್ಥ ಆಯ್ತಾ? ಇವಾಗ ನೋಡಿ, ಲಾಗು ಈ ಗೆಟ್ ಕ್ಯಾನ್ಸಲ್, ಮತ್ತೆ ಇದೇನು ಬರುತ್ತೆ ನಮಗೆ? ಇಲ್ಲಿ ನ್ಯೂಮರೇಟರ್ x, ಡಿನಾಮಿನೇಟರ್ x ಇದೆ. ಈ x ಕ್ಯಾನ್ಸಲ್ ಆದರೆ 1, dy by dx. ಪ್ರೂವ್ ಆಯ್ತಾ? ನೆಕ್ಸ್ಟ್ ಈ 24th ಪ್ರಾಬ್ಲಮ್ ನೋಡಿ. y is equal to 5 power of x. ಓಕೆ, ಇದು ನಮಗೆ ಡಿಫ್ರೆನ್ಸಿಯೇಷನ್ ಆಫ್ a power of x ಫಾರ್ಮುಲಾ ಗೊತ್ತಿದೆ. ಏನು? a power of x into log a. ಓಕೆ, log ಬೇಸ್ a, ಇಲ್ಲಾಂದ್ರೆ ಇದನ್ನೇ ಲ್ಯಾನ್ ಅಂತಾನು ಬರೀತೀವಿ. ಈಗ ಬರ್ಬೋದು, a power of x into ಲ್ಯಾನ್ a. ಈಗಾದ್ರೂ ಬರೀಬೋದು ಲ್ಯಾನ್. ಓಕೆ, ಇಲ್ಲಿ a ಹತ್ರ ಏನಿದೆ? ನಮಗೆ 5 ಇದೆ. ಓಕೆ, dy by dx is equal to 5 power of x into b base a. ಇದು ಆನ್ಸರ್ ಆಗುತ್ತೆ ನಮಗೆ.
ಓಕೆ, ಇಷ್ಟು ನಿಮಗೆ 1 ಮಾರ್ಕ್ ಕ್ವಶನ್ಸ್ ಡಿಫ್ರೆನ್ಷಿಯೇಷನ್ ಅಲ್ಲಿ ಕೇಳೋ 1 ಮಾರ್ಕ್ ಕ್ವಶನ್ಸ್ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್ಸ್ ಅಪ್ಲೋಡ್ ಮಾಡ್ತೇನೆ. ಓಕೆ, ಇವೆಲ್ಲ ಬೇಸ್ಡ್ ಆನ್ ನಿಮಗೆ ಚೈನ್ ರೂಲ್ ಮೇಲೆ ಇದೆ. ಎಲ್ಲ ಕ್ವಶನ್ಸ್ ಮ್ಯಾಕ್ಸಿಮಮ್ ಎಲ್ಲ ಕ್ವಶನ್ಸ್ ಚೈನ್ ರೂಲ್ ಮೇಲೆ ಇದೆ. ಓಕೆ, ಚೈನ್ ರೂಲು ನಿಮಗೆ ಫಾರ್ಮುಲಾಸ್ ಪರ್ಫೆಕ್ಟ್ ಆಗಿ ಗೊತ್ತಿದ್ರೆ, ಡಿಫ್ರೆನ್ಷಿಯಬಿಲಿಟಿ ಆಗಿರ್ಬೋದು, ಅದು ಇಂಟಿಗ್ರೇಷನ್ ಆಗಿರ್ಬೋದು, ಫಾರ್ಮುಲಾ ಚೆನ್ನಾಗಿ ಗೊತ್ತಿದ್ರೆ ನೀವು ಪ್ರಾಬ್ಲಮ್ಸ್ ಅನ್ನೋದು ಈಸಿಯಾಗಿ ಮಾಡ್ಬೋದು. ತುಂಬ ಸುಲಭವಾಗಿ ನೀವು ಸಾಲ್ವ್ ಮಾಡ್ಬೋದು. ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ನಿಮ್ಗೆ ಈಸಿಯಾಗಿ ಬಂದ್ಬಿಡುತ್ತೆ. ಓಕೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಜೈ ತಾಯಿ ಭುವನೇಶ್ವರಿ, ಜೈ ಕನ್ನಡಾಂಬೆ.